ಆರ್ಮಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಎಷ್ಟು ರ್ಯಾಂಕ್ವರೆಗೂ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆನಾ. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ ಬರೀ CSE ಮಾತ್ರ ಅಲ್ಲ, CSE AIML, CSE ಡೇಟಾ ಸೈನ್ಸ್ ಮತ್ತು CSE ಸೈಬರ್ ಸೆಕ್ಯೂರಿಟಿ, ಸೊ ಈ ಥರ ಬ್ರಾಂಚಸ್ ಇರುತ್ತೆ. ಓಕೆನಾ. ಸೊ ಈ ಬ್ರಾಂಚಸಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತಂದರೆ ಎಷ್ಟು ರ್ಯಾಂಕ್ವರೆಗೂ ಇರಬೇಕು ಅಂತೇಳಿ ನೀವು ನೋಡ್ತಾ ಹೋಗೋಣ ಈಗ. ಓಕೆ. ಸೊ ಇಲ್ಲಿ AIML ನೋಡ್ಕೊಳ್ಳಿ, 1G ಕ್ಯಾಟಗರಿಯವರಿಗೆ 2300 ಇರಬೇಕು. CSE ಕೋರ್ ಅಂದರೆ 2013 ಮತ್ತು ಸೈಬರ್ ಸೆಕ್ಯೂರಿಟಿ ಅಂದರೆ 2751 ಮತ್ತು ಡೇಟಾ ಸೈನ್ಸ್, ಬರೀ ಡೇಟಾ ಸೈನ್ಸ್ ಅಂದರೆ 2621. ಓಕೆನಾ. ಸೊ ಅದೇ ನೀವು 2AG ಕ್ಯಾಟಗರಿಗೆ ನೋಡ್ಕೊಳ್ಳಿ, 1700ಇಂದ 2000ವರೆಗೂ ಹೋಗಿದೆ. ಓಕೆನಾ. ಸೊ 2BG ಕ್ಯಾಟಗರಿ ಅಂದರೆ ನಿಮಗೆ 2000ದಿಂದ 6000ವರೆಗೂ ಇದ್ರೆ ನಿಮಗೆ ಸಿಗುತ್ತೆ. 3AG ಕ್ಯಾಟಗರಿಯವರಾಗಿದ್ದರೆ ನಿಮಗೆ ಅರೌಂಡ್ 769ಇಂದ 1900ವರೆಗೂ ಇರಬೇಕಾಗತ್ತೆ. 3BG ಅವರಿಗೆ ನೋಡಿ 900ಇಂದ ನಿಮಗೆ 1500ವರೆಗೂ ಇರಬೇಕಾಗತ್ತೆ. ಓಕೆನಾ. ಜನರಲ್ ಮೆರಿಟ್ ಅವರಿಗೆ 1000 ಒಳಗಡೆ ಇದ್ರೇ ಮಾತ್ರ ನಿಮಗೆ ಸಿಗೋಕ್ಕೆ ಸಾಧ್ಯ, ಇಲ್ಲಾಂದರೆ ನೀವು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ. ಅದಾದಮೇಲೆ SCG ಅವರು ನೀವು ನೋಡಬೇಕಂದ್ರೆ 6000ದಿಂದ 10,000ವರೆಗೂ ನಿಮಗೆ ಸಿಗುತ್ತೆ. ಓಕೆನಾ. ಮತ್ತು STG ಕ್ಯಾಟಗರಿ ಆಗಿದ್ದರೆ ನಿಮಗೆ 7000ದಿಂದ 8000ವರೆಗೂ ಇರಬೇಕಾಗತ್ತೆ, ಇಲ್ಲಾಂದರೆ ನಿಮಗೆ CS ರಿಲೇಟೆಡ್ ಬ್ರಾಂಚಸ್ ಸಿಗೋದಿಲ್ಲ. ಓಕೆನಾ. ಸೊ ಸಮ್ಮರಿ ಹೇಳಬೇಕು ಅಂತಂದರೆ ಅಟ್ಲೀಸ್ಟ್ ನಿಮಗೆ ವಿತಿನ್ SC ಕ್ಯಾಟಗರಿಯವರಾಗಿದ್ದರೆ ಬಿಲೌ 10,000 ಇರಬೇಕು. ನೀವೆಲ್ಲ ಜನರಲ್ ಮೆರಿಟ್ ಆಗಿದ್ದರೆ ಡೆಫಿನೆಟ್ಲಿ 1000 ಒಳಗಡೆ ಇರಬೇಕು. 2AG ಆಗಿದ್ದರೆ 2000 ಒಳಗಡೆ ಇರಬೇಕು. ಸೊ ದಿಸ್ ಇಸ್ ದಿ ಸಮ್ಮರಿ. ಥ್ಯಾಂಕ್ ಯು.